ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಚಿತ್ರಗಳ ಗ್ರೇಡ್ ಪರೀಕ್ಷೆಗೆ ನಾವೆಲ್ಲ ಹೊರಟಿದ್ದೇವೆ. ನೋಡಿ, ಮಕ್ಕಳೆಲ್ಲ ಕಾಯ್ತಿದ್ದಾರೆ. ನಾವು ಸುಳ್ಯದಿಂದ ಸುಮಾರು 35-40 ಕಿಲೋಮೀಟರ್ ದೂರದಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ, ಇಲ್ಲಿಗೆ ನಾವು ನಮ್ಮ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಚಿತ್ರಕಲಾ ಲೋವರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಎಕ್ಸಾಮನ್ನು ಬರೀಲಿಕ್ಕೆ. ದಾರಿಯುದ್ದಕ್ಕೂ ಹಸಿರು ಮತ್ತು ಹಳೆಯ ಕಾಲದ ಕಟ್ಟಡಗಳು, ಒಂದು ಹಳ್ಳಿಗೆ ಟ್ರಿಪ್ ಹೋದಂಗಿತ್ತು ನಮ್ಮ ಎಕ್ಸಾಮಿನ ಎಕ್ಸ್ಪೀರಿಯನ್ಸ್. ನೋಡಿ, ಎಷ್ಟು ಹಳೆಯ ಕಟ್ಟಡಗಳೆಲ್ಲ ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ಎಕ್ಸಾಮ್ ಬಗ್ಗೆ ತಯಾರಿ ನಡೆಸಿ ಬಂದರು. ಅದರಲ್ಲಿ ನಾವು ಪಂಜ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಂಜ, ಇಲ್ಲಿಗೆ ನಾವು ತಲುಪಿದೆವು. ಮಕ್ಕಳೆಲ್ಲ ಪೇರೆಂಟ್ಸು, ಬೇರೆ ಬೇರೆ ಸ್ಕೂಲ್ನ ವಿದ್ಯಾರ್ಥಿಗಳು, ಸುಳ್ಯ ತಾಲೂಕಿನ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಬಂದು ಸೇರಿದರು, ಅಭ್ಯಾಸ ಮಾಡ್ತಾಯಿದ್ರು, ಡಿಸ್ಕಸ್ ಮಾಡ್ತಾಯಿದ್ರು. ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಂಜ. ಬೇರೆ ಬೇರೆ ಯೂನಿಫಾರ್ಮ್ಗಳು, ಬಣ್ಣ ಬಣ್ಣದ ಯೂನಿಫಾರ್ಮ್ಗಳೊಂದಿಗೆ ವಿದ್ಯಾರ್ಥಿಗಳು ಅಲ್ಲಿ ಸೇರಿದರು. ಅಲ್ಲಿ ಪರಿಸರವೇ ನೋಡಲಿಕ್ಕೆ ಭಾರಿ ಚೆಂದ. ಸೊ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಪರಿಸರ. 400 ಮೀಟರ್ ಸುತ್ತಳತೆಯ ಟ್ರ್ಯಾಕ್, ಬಹುಶಃ ನಮ್ಮ ತಾಲೂಕಿನಲ್ಲಿ ಇದೊಂದೇ ಅಂತ ಅನ್ನಿಸ್ತದೆ, ತುಂಬ ದೊಡ್ಡದು. ಇದು ನೋಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜ. ಇದು ಅದರ ಎಂಟ್ರೆನ್ಸ್. ಎಕ್ಸಾಮ್ ಹಾಲ್ ಆದ ಕಾರಣ ಒಳಗೆ ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಎಂಟ್ರೆನ್ಸು ಎಲ್ಲ ವೆಯ್ಟ್ ಎಲ್ಲ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು. ಎಕ್ಸಾಮ್ ಮುಗಿದ ಮೇಲೆ ಊಟ ಮಾಡ್ತಾಯಿದ್ದಾರೆ. ಹಳೆಯ ಕಟ್ಟಡ ನೋಡಲಿಕ್ಕೆ ಭಾರಿ ಸುಂದರವಾಗಿದೆ ಆ ಕಟ್ಟಡವೇ. ನಮ್ಮ ಇರುವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಅದರಲ್ಲಿ ಸಿಗುವ ಅನುಭವಗಳೇ ಬೇರೆ. ಲೋವರ್ ಗ್ರೇಡ್ ಎಕ್ಸಾಮ್ನವರಿಗೆ ಸ್ವಲ್ಪ ಬೇಗ ಎಕ್ಸಾಮ್ ಮುಗಿತಿತ್ತು ಹೈಯರ್ ಗ್ರೇಡ್ನವರಿಂದ. ಆಗ ವಿದ್ಯಾರ್ಥಿಗಳು ಆ ದೊಡ್ಡ ಗ್ರೌಂಡನ್ನು ತುಂಬ ಖುಷಿಯಿಂದ ಉಪಯೋಗ ಮಾಡಿಕೊಳ್ತಿದ್ರು. ನೋಡಿ, ವಿದ್ಯಾರ್ಥಿಗಳೆಲ್ಲ ಗ್ರೌಂಡಲ್ಲಿ ಸೇರಿಕೊಂಡು ಆಟ ಆಡ್ತಾಯಿದ್ದಾರೆ. ಗ್ರೌಂಡು, ಅದರ ಸುತ್ತಮುತ್ತಲಿನ ಪರಿಸರವೇ ತುಂಬ ಸುಂದರವಾಗಿದೆ. ಆಮೇಲೆ ಯಾವುದೇ ವಾಹನಗಳ ಶಬ್ದಗಳಾಗಲಿ ಅದು ಯಾವುದೂ ಇಲ್ಲ, ಹಳ್ಳಿಯಾದ ಕಾರಣ. ಸುತ್ತಮುತ್ತ ಪರಿಸರ ಎಷ್ಟು ಸುಂದರವಾಗಿದೆಯೋ ಅಷ್ಟು ಶಾಂತವಾಗಿದೆ. ಹಾಗೆ ಕಲಿಕೆಗೆ ಪೂರಕವಾದ ವಾತಾವರಣ ಅದು. ಎಕ್ಸಾಮ್ ಎಲ್ಲ ಹೇಗಿತ್ತು ನಿಮ್ಮದು? ಏನು ಖುಷಿ? ಖುಷಿಯಾಗಿ ಆಟ ಆಡ್ತಿದ್ದ ಮಕ್ಕಳೆಲ್ಲ ಎಕ್ಸಾಮ್ ಮುಗಿದ ತಕ್ಷಣ ಓಡ್ಕೊಂಡು ಬಂದರು ಬಸ್ಸಿಗೆ. 2023-24ನೇ ಸಾಲಿನ ಚಿತ್ರಕಲಾ ಗ್ರೇಡ್ ಪರೀಕ್ಷೆ ತುಂಬ ಖುಷಿಯಿಂದ ಮಕ್ಕಳು ಎಂಜಾಯ್ ಮಾಡ್ತಾ ಮುಗಿಸಿದರು. ಪರೀಕ್ಷೆಗಳಲ್ಲಿ ತುಂಬ ಖುಷಿಯಿಂದ ಭಾಗವಹಿಸುವ ಪರೀಕ್ಷೆ ಇದು ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಈ ಎಕ್ಸಾಮ್ನಲ್ಲಿ ಭಾಗವಹಿಸಿದ್ದನ್ನು ಕಂಡಿದ್ದೇನೆ. ಕಲಿಕೆಯೇ ಹಾಗಿರಬೇಕು, ಸಂತೋಷದಾಯಕವಾಗಿರಬೇಕು, ಖುಷಿಯಾಗಿರಬೇಕು. ಮತ್ತು ಪರೀಕ್ಷೆಯ ನೆನಪುಗಳೊಂದಿಗೆ ಪದ್ಮನಾಭ ಸರ್, ಶ್ರೀಹರಿ ಸರ್ ಇವರೆಲ್ಲ ನಮ್ಮ ಜೊತೆ ಇದ್ದರು. ಮತ್ತು ನಮ್ಮ ಮನೆಗೆ ನಾವು ಸಂಜೆ 5:30-6 ಗಂಟೆಗೆ ತಲುಪ್ತಿದ್ದೆವು. ಮತ್ತು ಮುಂದಿನ ವರ್ಷದ ಪರೀಕ್ಷೆಯ ಬಗ್ಗೆ ಮಾತಾಡ್ತಾ ಈ ವರ್ಷದ 2024-25ನೇ ಸಾಲಿನ ಚಿತ್ರಕಲಾ ಗ್ರೇಡ್ ಪರೀಕ್ಷೆಯ ಒಂದು ಸಣ್ಣ ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಒಂದು ಸೆಲ್ಫಿ, ಒಂದು ಗ್ರೂಪ್ ಫೋಟೋ ಹಾಗೂ ನಮ್ಮ ಗೆಳೆಯರ ಫೋಟೋದೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಬಾಯ್, ಗುಡ್ ನೈಟ್.